ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ, ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯಿ ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. 57ನೇ ಸಿಸಿಎಚ್ ಕೋರ್ಟ್ ವರದಿಯನ್ನ ಕೇಳಿದೆ ಸುಪ್ರೀಂ ಕೋರ್ಟ್. ಅಂದ್ರೆ ಎಷ್ಟು ಸಾಕ್ಷಿಗಳ ವಿಚಾರಣೆ ಇಲ್ಲಿವರೆಗೆ ಆಗಿದೆ, ಹಾಗೆ ಎಷ್ಟು ಬಾಕಿ ಇದೆ ಅನ್ನೋದರ ವಿವರವನ್ನ ಕೇಳಿದೆ. ವಿಚಾರಣೆಯನ್ನ ಪೂರ್ಣಗೊಳಿಸೋದಕ್ಕೆ ಎಷ್ಟು ಸಮಯ ಬೇಕು, ಹಾಗೆ ಜೈಲಿನಲ್ಲಿ ಮೂಲ ಸವಲತ್ತು ಒದಗಿಸಲಾಗ್ತಾ ಇದೆಯಾ? 57ನೇ ಸಿಸಿಎಚ್ ಕೋರ್ಟ್ ಸರ್ಕಾರದಿಂದ ವರದಿಯನ್ನ ಕೇಳಿದೆ. ನಾಳೆ ವರದಿಯನ್ನ ಆಧರಿಸಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ದರ್ಶನ್ ಪರ ವಕೀಲರು ಮೆನ್ಷನ್ ಮಾಡಿದ್ದಾರೆ, ಒಂದು ಸರಿಯಾದಂಥ ಸೌಲಭ್ಯ ಒದಗಿಸ್ತಾ ಇಲ್ಲ, ಆಮೇಲೆ ಸಹ ಕೈದಿಗಳಿಂದ ಟಾರ್ಚರ್ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಸರಿಯಾಗಿ ಮಲಗೋದಕ್ಕೂ ಆಗ್ತಾ ಇಲ್ಲ, ಈ ರೀತಿಯಾಗಿ ಎಲ್ಲ ವರದಿಯಲ್ಲಿ ಹೇಳಿದ್ರು. ಅವರು ಕೋರ್ಟ್ಗೆ ಸಲ್ಲಿಸುವಂಥ ಅರ್ಜಿಯಲ್ಲಿ ಅವ್ರು ಮೆನ್ಷನ್ ಮಾಡಿದ್ರು. ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ವರದಿಯನ್ನ ಕೇಳಿದೆ ಸರ್ಕಾರ ಮತ್ತೆ 57ನೇ ಸಿಸಿಎಚ್ ಕೋರ್ಟ್ಗೆ. ಜೈಲಿನಲ್ಲಿ ಮೂಲ ಸವಲತ್ತನ್ನು ಒದಗಿಸ್ತಾ ಇದ್ದೀರಾ, ವಿಚಾರಣೆ ಪೂರ್ಣಗೊಳಿಸೋದಕ್ಕೆ ಇನ್ನು ಎಷ್ಟು ಸಮಯ ಬೇಕು, ಹಾಗೆ ಎಷ್ಟೊಂದು ಸಾಕ್ಷಿಗಳಿದಾವೆ, ಈ ಸಾಕ್ಷಿಗಳ ಪೈಕಿ ಎಷ್ಟು ಸಾಕ್ಷಿಗಳ ವಿಚಾರಣೆ ಆಗಿದೆ, ಜೊತೆಗೆ ಎಷ್ಟು ಬಾಕಿ ಇದೆ ಅಂತ ದರ್ಶನ್ ಪರ ವಕೀಲರು ಈ ವಿಚಾರವನ್ನ ಕೂಡ ಹೇಳಿದ್ರು. ಸಾಕ್ಷಿಗಳ ವಿಚಾರಣೆ ತಡವಾಗ್ತಾ ಇದೆ, ಹಾಗಾಗಿ ಜಾಮೀನನ್ನ ಕೊಡಿ ಅನ್ನೋದಾಗಿ ಮನವಿ ಮಾಡ್ಕೊಂಡಿದ್ರು.